ಬಾಹುಬಲಿ ಚಿತ್ರದ ಯಶಸ್ಸಿನ ಬೆನ್ನಲ್ಲೇ ಆ ಚಿತ್ರದ ಚಿತ್ರಕಥೆಯನ್ನ ಆಧರಿಸಿಕೊಂಡು ವಜ್ರಮಾನಸಿ 2 ಅನ್ನೋ ಯಕ್ಷಗಾನ ರಂಗರೂಪ ಕಳೆದ ರಾತ್ರಿ ನಗರದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಆಯೋಜಿಸಲಾಗಿತ್ತು. ಸತತ 7 ಗಂಟೆಗಳ ಯಕ್ಷಗಾನಕ್ಕೆ ನೂರಾರು ಕಲಾಪ್ರಿಯರು ಸಾಕ್ಷಿಯಾದರು. ಬಾಹುಬಲಿ ಚಿತ್ರದಿಂದ ಪ್ರೇರಣೆ ಪಡೆದಿರುವ ಮಾಹಿಷ್ಮತಿ ನಗರದ ವೈಭವ, ರಾಜತಾಂತ್ರಿಕ ಗುಟ್ಟುಗಳ ಅನಾವರಣ, ಶತ್ರುಗಳ ಒಳಮರ್ಮಗಳನ್ನು ಆಧರಿಸಿದ ಕಥೆಯನ್ನ ಹೆಣೆದು ರಂಗಪ್ರಯೋಗ ಮಾಡಲಾಗಿತ್ತು. ಬಾಹುಬಲಿ ಚಿತ್ರದ ಒಂದು ಎಳೆಯನ್ನ ಪ್ರಧಾನವಾಗಿಟ್ಕೊಂಡು ಅದ್ಭುತವಾದ ಕಥಾ ಹಂದರವುಳ್ಳ ಪಾತ್ರಗಳನ್ನು ಸೃಷ್ಟಿಸಿದ್ದ ಯಕ್ಷಗಾನ ನೋಡುಗರ ಕಣ್ಮನ ಸೆಳೆಯಿತು. ಯಕ್ಷಗಾನ ಪ್ರದರ್ಶನ ಇದೆ, ಅದು ಯಶಸ್ವಿಯಾಗುವ ನಂಬಿಕೆ ಇದೆ ಅನ್ನೋದು ಕೂಡ ಗುರುಪ್ರಸಾದಿತ ಯಕ್ಷಗಾನ ಮಂಡಳಿಯ ಕಲಾವಿದರ ಅಭಿಮತವಾಗಿದೆ. ಯಾರು ಏನು ಮಾಡಿದ್ರು ನಡೆಯುತ್ತದೆ, ಸಾಕ್ಷಿ ಈ ಶ್ವೇತಪತಿಯೇ ಕಾರಣ. ಏನಕ್ಕೇನು ಮಾಡಲಿಲ್ಲ ನೀವು? ಮಾಡಲಿಲ್ಲ ಹಂಗಲ್ಲ, ಏನಕ್ಕೇನು ಮಾಡಲಿಲ್ಲ ನೀವು ಅಂದ್ರೆ ಬೇರೆಯವರು ಮಾಡಿದ್ದದ್ದು ಮತ್ತೆ ಹೆಚ್ಚಿಗೆ ಮಾಡಿದ್ದೀರಿ. ಅದನ್ನು ಕೊಟ್ಟವರು ತಾವು, ಆದ್ರೆ ತಂದೆ ಕೊಟ್ಟ ಹಾಗೆ ಆಗಿಲ್ಲ ಅಜ್ಜ. ಹಾಗಾಗಿ ನಿಮ್ಮನ್ನು ನಾನು ಕೇಳ್ತಾ ಇದ್ದೇನೆ, ನನ್ನ ಸಮಸ್ಯೆ ಏನಲ್ಲ ಅಜ್ಜ. ನನ್ನ ತಂದೆ ಅಮರೇಂದ್ರ ಬಾಬು ನಿಷ್ಠಾವಂತರು, ಧೈರ್ಯಶಾಲಿಗಳು, ಬುದ್ಧಿವಂತರು. ಅವರು ಸತ್ತರೆ ನಿಮ್ಮ ಪ್ರಶ್ನೆ ನನ್ನ ಪಾಲಿಗೆ ಕಾಡ್ತಾ ಉಂಟು. ಆದ್ರೆ ಅವರು ಸತ್ತಿದ್ದಾರೆ ಎಂದಾಗಿ ನೀವು ಹೇಳ್ತಾ ಇದ್ದೀರಿ, ನಿಮಗೆ ಮುಂದಕ್ಕೂ ಇರುವುದಾಗಿ ಹೇಳ್ತಾ ಇದ್ದೀರಿ. ಹೇಳಿದ್ದಲ್ಲ ಮಗನೇ, ಅದು ನಮ್ಮಂತ ವಿಷಯ ಅಲ್ಲ ಅಜ್ಜ. ಕೇಳಿ ನಾನು ಬದುಕ್ತಾ ಇದ್ದೇನೆ, ಗರ್ಭಿಣಿಯಾಗಿದ್ದೇನೆ. ಯಾಕೋ ಮನೆಯಲ್ಲಿ ಇದ್ದು ತುಂಬಾ ಬೇಸರ ಆಯಿತು. ನನ್ನ ಗಂಡದ್ದು ಗಡಿ ಪ್ರದೇಶಕ್ಕೆ ಹೋಗಿ ಬರ್ತೇನೆ ಎನ್ನುವ ಹಾಗೆ ಹೊರಟಿದ್ದಾರೆ. ಹಾಗಂತ ಪೂಜೆಗೆ ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಂಡೇ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ವಿಶೇಷ ಪೂಜೆನೂ ಸಲ್ಲಿಸಿ ಬರ್ತೇನೆ.